ಡಯಾಗ್ರಾಮ್ ಕರೆಕ್ಟ್ ಆಗಿ ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಕೊಡಲ್ಲ. ಕೆಳಗಡೆ ಏನಿದೆ ಅಂತೆ, ಹ್ಯಾಲೋ ಹೆಮಿಸ್ಫಿಯರ್ ಬರ್ಬಿಡ್ಬೇಕು. ಅರ್ಥ ಆಯ್ತಲ್ವಾ? ಹ್ಯಾಲೋ ಹೆಮಿಸ್ಫಿಯರ್ ಮೌಂಟೆಡ್ ಬೈ ಎ ಹ್ಯಾಲೋ ಸಿಲಿಂಡರ್. ಅದ್ರ ಮೇಲೆ ಏನ್ ಹಾಕ್ಬೇಕಂತೆ, ಸಿಲಿಂಡರ್ ಹಾಕ್ಬೇಕಂತೆ. ನೋಡು, ಎನಿ ಡೌಟ್ ಇನ್ ದಿಸ್? ಕೆಳಗಡೆ ಏನ್ ಹಾಕಿದ್ದೀನಿ ನಾನು? ಇದು ನಾನು ಹೇಳಿರೋದಾ, ಅವರೇ ಹೇಳಿರೋದು. ಅರ್ಥ ಆಯ್ತಲ್ವಾ? ಸೊ ವಾಟ್ ದೇ ಸೇ, ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಎ ವೆಸಲ್ ಇನ್ ದ ಫಾರ್ಮ್ ಆಫ್ ಹ್ಯಾಲೋ ಹೆಮಿಸ್ಫಿಯರ್ ಮೌಂಟೆಡ್ ಬೈ ಹ್ಯಾಲೋ ಸಿಲಿಂಡರ್. ಬಂತು. ಸರಿ, ನೋಡ್ಕೊಳ್ಳಿ. ಸರಿನಾ? ಅರ್ಥ ಆಯ್ತಾ ನಿಮ್ಗೆ ಇವಾಗ? ಇಲ್ಲಿ ನೋಡ್ಕೊಳ್ಳಿ ಎಲ್ರು, ಹೆಂಗಿದನ್ನ ಕಲಿಬೇಕು ಅಂತ ನೀಟಾಗಿ ಹೇಳ್ಕೊಡ್ತೀನಿ, ಆರಾಮಾಗಿ ಮಾಡಿ. ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದಾಗ ಇಲ್ಲಿ ಕೇಳಿಸ್ಕೊಳ್ಳಿ, CSA ಆಫ್ ಒನ್ ಶೇಪ್ ಪ್ಲಸ್ CSA ಆಫ್ ಅನದರ್ ಶೇಪ್ ಆಡ್ ಮಾಡಿದ್ರೆ ನಿಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಬರುತ್ತೆ. ಎರಡರದ್ದು ಸೇರಿ ಟೋಟಲ್ ಸರ್ಫೇಸ್ ಏರಿಯಾ ಹೆಂಗ್ ಫೈಂಡ್ ಮಾಡ್ಬೇಕು ಅಂದ್ರೆ CSA ನೇ ಹಾಕ್ಬೇಕು. ಏನ್ ಹಾಕ್ಬೇಕು? CSA ನೇ ಹಾಕ್ಬೇಕು. ಮತ್ತೆ ನೋಡಿ, ಇವಾಗ ಅದೇ ನಾನು ಹೇಳಿದ್ ಮತ್ತೆ ರಿಪೀಟ್ ಮಾಡಕ್ಕಾಗಲ್ಲ, ಹೊಸದಾಗಿ ಬಂದವ್ರಿಗೂ. ಇವಾಗ ಸ್ವಲ್ಪ ಅವ್ರು ಸೀರಿಯಸ್ ಆಗಿ ಕೇಳ್ತಾ ಇದಾರೆ, ನೀವು ಹಂಗೆ ಮೇಂಟೈನ್ ಮಾಡ್ಬೇಕು. ನಗೋದು, ಆ ಕಡೆ ನೋಡೋದು, ಮಾತಾಡೋದು ಮಾಡಬೇಡಿ. ಮಾಡಿದ್ರೆ ಏನಿಲ್ಲ, ಜನವರಿ 15 ಹೋಗುತ್ತೆ ಇನ್ನು ಸಿಲೆಬಸ್. ಯಾಕಂದ್ರೆ ಮಧ್ಯ ನೋಡಿ ಇಂಥವೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ. ನೋಡಿ ಏನೇನಿದೆ ಕೆಳಗಡೆ, ಏನಿದೆ? ಆಮೇಲೆ ಏನಿದೆ? ಸಿಲಿಂಡರ್. ಅರ್ಥ ಆಯ್ತಲ್ವಾ? ಸೊ ಹೆಮಿಸ್ಫಿಯರ್ ಮೇಲೆ ಸಿಲಿಂಡರ್ ಹಾಕಿದ್ದಾರೆ. ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ನಾವು ಫೈಂಡ್ ಮಾಡ್ಬೇಕು. ನೀವು ಈ ತರ ಒಂದು ಫಸ್ಟ್ ಏನ್ ಮಾಡ್ಬಿಡ್ಬೇಕು, ಡಯಾಗ್ರಾಮ್ ಬರೆದ್ಬಿಡ್ಬೇಕು ನೀಟಾಗಿ. ಡಯಾಗ್ರಾಮ್ ಬರೆದ್ಬಿಟ್ಟು 2 ಪಾರ್ಟ್ ಮಾಡ್ಕೊಳ್ಳಿ. ಒಂದು ಹೆಮಿಸ್ಫಿಯರ್, ಇನ್ನೊಂದು ಏನ್ ಮಾಡಿ ಸಿಲಿಂಡರ್ ಅಂತ 2 ಪಾರ್ಟ್ ಮಾಡ್ಕೊಂಡು ಇದ್ರದ್ದು ಏನ್ ಕೊಟ್ಟಿದ್ದಾರೆ, ಅದ್ರದ್ದು ಏನ್ ಕೊಟ್ಟಿದ್ದಾರೆ. ಹೆಮಿಸ್ಫಿಯರ್ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. The vessel in the form of hemisphere surrounded cylinder. The diameter of the hemisphere is 4. Diameter ಎಷ್ಟು ಕೊಟ್ಟಿದ್ದಾರೆ? 14 cm. ಅವಾಗ ರೇಡಿಯಸ್ ಎಷ್ಟಾಗುತ್ತೆ? 7. ಯಾವತ್ತೂ ಡಯಾಮೀಟರ್ ಕೊಟ್ಟಿರ್ತಾರೆ, ನಮ್ಗೆ ಯೂಸ್ ಇಲ್ಲ. ನಮ್ಗೆ ಯಾವ್ದು ಯೂಸ್ ಇರೋದು? ರೇಡಿಯಸ್ ಅಷ್ಟೇ ಯೂಸ್ ಇದೆ. ವೆರಿ ಗುಡ್. ಆಮೇಲೆ ಇವೆರಡಕ್ಕೂ ಬೇರೆ ಬೇರೆ ರೇಡಿಯಸ್ ಆಗುತ್ತಾ? ಇಲ್ಲ, ಸೇಮ್ ರೇಡಿಯಸ್. ಇಲ್ಲೂ ಏನಾಗುತ್ತೆ, ರೇಡಿಯಸ್ ಏನಾಯ್ತು? ಸರ್ಮೌಂಟೆಡ್ ಅಂದ್ರೆ ಅದ್ರ ಮೇಲೆ ಇಟ್ಟಿದ್ದಾರೆ ನೀಟಾಗಿ. ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ, ಏನು ಅದ್ರದ್ದು ಏನು ಚೇಂಜ್ ಆಗಲ್ಲ, ರೇಡಿಯಸ್ ಸೇಮ್. ಹೆಮಿಸ್ಫಿಯರ್ ಗೆ ರೇಡಿಯಸ್ ಒಂದೇ, ಇನ್ನೇನು ಬೇಕಾಗಲ್ಲ. ಆದ್ರೆ ಸಿಲಿಂಡರ್ ಗೆ ಇನ್ನೊಂದು ಬೇಕು. ಏನ್ ಬೇಕು ಸಿಲಿಂಡರ್ಗೆ? ಏನ್ ಬೇಕು? ಹೈಟ್. ಆಮೇಲೆ ಅವ್ರು ಹೈಟ್ ಕೊಟ್ಟಿಲ್ಲ, ಟೋಟಲ್ ಹೈಟ್ ಆಫ್ ದ ವೆಸಲ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? 14 ಸೆಂಟಿಮೀಟರ್. ಎಷ್ಟು ಕೊಟ್ಟಿರೋದವರು? ಅಲ್ಲ ತಡಿ, ಏನಿದೆ ಎರಡನೇದು 13 ಸೆಂಟಿಮೀಟರ್. ಇವಾಗ ನನಗೆ ಹೈಟ್ ಬೇಕು. ಹೈಟ್ ಇಲ್ಲ ಅಂದ್ರೆ -7. ಹೆಂಗೆ -7? ನೋಡಿ, ಈ ತರ ನೀವು ತಲೆ ಉಪಯೋಗಿಸಿದ್ರೆ ಮಾತ್ರ. ನೋಡಿ, ಇದ್ರದ್ದು ನನಗೆ ಬೇಕಾ ಹೈಟ್? ಕರೆಕ್ಟಾ? ಇದ್ರದ್ದು ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಾ? ಇದ್ರದ್ದು ಇಲ್ಲಿಂದ ಇಲ್ಲಿಗೆ ಇಸ್ ನಥಿಂಗ್ ಬಟ್ ರೇಡಿಯಸ್. ರೇಡಿಯಸ್ ಎಷ್ಟಿದೆ? ಇದ್ರ ಹೈಟ್ ಬೇಕಂದ್ರೆ ನೀನು ಟೋಟಲ್ 13 ಒಳಗಡೆ ಟೋಟಲ್ ವೆಸಲ್ದು ಇಲ್ಲಿಂದ ಇಲ್ಲಿವರೆಗೂ 13 ಇದೆ. ಅದರಲ್ಲಿ ನಾವು ಇದನ್ನ ತೆಗೆದುಕೊಳ್ಬೇಕು. ಇದಕ್ಕೆ ಹೈಟ್ ಇರಲ್ಲ, ಆ ರೇಡಿಯಸ್ ಹೈಟ್ ಆಗುತ್ತೆ. ಇದಕ್ಕೆ ರೇಡಿಯಸ್ ಒಂದೇ, ಇನ್ನೇನು ಇಲ್ಲ. ಹೆಮಿಸ್ಫಿಯರ್ ಸ್ಪಿಯರ್ ಏನು ಸಿಗಲ್ಲ, ನಮ್ಗೆ ಸಿಗೋದೊಂದೇ. ಏನ್ ಹೇಳಿ? ಅದೇ ಹೈಟ್, ಅದೇ ರೇಡಿಯಸ್. ಆ ಹೈಟ್ ನ ರೇಡಿಯಸ್ ನ ಏನ್ ಮಾಡ್ಬಿಡಿ, ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಎಷ್ಟು 7 ಮಾಡ್ಬಿಟ್ರೆ ವಾಟ್ ಇಸ್ ಯುವರ್ ಹೈಟ್? 6 ಇವಾಗ ಹೈಟ್ ಸಿಕ್ತು. ಇದ್ರದ್ದು ಮಾತ್ರ ಎಷ್ಟಾಯ್ತು ಈಗ? 6. ಇದ್ರದ್ದು ಎಷ್ಟಾಯ್ತು? ಇದ್ರ ರೇಡಿಯಸ್ ಸಿಕ್ತು, ಇದ್ರದ್ದು ಹೈಟು ಮತ್ತೆ ರೇಡಿಯಸ್ ಸಿಕ್ಕಿದೆ. ಇವಾಗ ನಾವ್ ಏನ್ ಫೈಂಡ್ ಮಾಡ್ಬೇಕಂತೆ? TSA ಫೈಂಡ್ ಮಾಡ್ಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ವೆಸಲ್. ನಾನು ಹೇಳಿದೆ TSA ಅಂದ್ರೆ ಏನಂತ ಮಾಡ್ಬೇಕು? ಸಿಲಿಂಡರ್. CSA ಆಫ್ cylinder plus CSA of hemisphere. ಯಾವತ್ತೇ ಆಗ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದೆ ಎರಡೆರಡ್ರದ್ದು ನೀವೇನ್ ಮಾಡ್ಬೇಕಂದ್ರೆ CSA ಗಳನ್ನ ಆಡ್ ಮಾಡ್ಬೇಕು. ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊಳೋದು ನೀವು. ಏನ್ ಇವಾಗ ನೋಡ್ಕೊಂಡು ಬರ್ದಿರ್ತೀರಾ ಅಥವಾ ಎಲ್ಲೋ ಮಾತಾಡ್ಕೊಂಡು ಅಂದ್ರೆ ಅರ್ಧ ಬರ್ದ ಅಲ್ಲಿ ಮಾರ್ಕ್ಸ್ ಬರಲ್ಲ. ಸಿಲಿಂಡರ್ ಎಷ್ಟು ಇವಾಗ? 2πRh. ನಿಮ್ಗೆ ಫಾರ್ಮುಲಾಸ್ ಎಲ್ಲ ಐ ಥಿಂಕ್ ನಾನು ಎಲ್ಲ ನೀಟಾಗಿ ಹೇಳ್ಬಿಟ್ಟಿದ್ದೀನಿ. ನಾನು ಒಂದು ಕ್ಲಾಸೇ ತಗೊಂಡ್ಬಿಟ್ಟಿದ್ದೆ ಅದಕ್ಕೆ. ವಾಟ್ ಇಸ್ ದ CSA ಆಫ್ ಸಿಲಿಂಡರ್? 2πRh. ಪ್ಲಸ್ ವಾಟ್ ಇಸ್ ದ CSA ಆಫ್ ಹೆಮಿಸ್ಫಿಯರ್ ಎಷ್ಟು? 2πr². ಏನ್ ಹೇಳಿ? 2πr. ಫಾರ್ಮುಲಾಸ್ ಟಕ ಟಕ ಅಂತ ಹೇಳ್ಬೇಕು. ಏನು CSA ಆಫ್ ಹೆಮಿಸ್ಫಿಯರ್ ಚಿಲ್ಡ್ರನ್ ಅವಾಗ್ಲೇನೆ ಹೇಳಿದೆ ನಾನು, ಮಾತಾಡಬೇಡಿ ಅಂತ. ತುಂಬಾ ಚೆನ್ನಾಗಿದ್ರೆ ಇವತ್ತು ಕ್ಲಾಸ್. ಯಾರು ಒಬ್ರಿಬ್ರಿಂದ ಹಾಳಾಗೋದು ಬೇಡ.
ಅರ್ಥ ಆಯ್ತಲ್ಲ? ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಎಸ್ಪೆಷಲಿ ಈ ಕಡೆ ಸೈಡು ತುಂಬಾ ಚೆನ್ನಾಗಿದ್ದೀರ ಇವತ್ತು ಮಾತಾಡ್ದಂಗೆ. ಹಿಂಗೆ ಮೇಂಟೈನ್ ಮಾಡ್ಬಿಟ್ರೆ ಬೇಗ ಸಿಲೆಬಸ್ ಮುಗಿಯುತ್ತೆ, ಸಖತ್ತಾಗಿ. ಸೊ CSA ಆಫ್ ಸಿಲಿಂಡರ್ ಏನಾಯ್ತು? 2πr. ವಾಟ್ ಇಸ್ ದ CSA ಆಫ್ ಹೆಮಿಸ್ಫಿಯರ್? 2πr². ಅರ್ಥ ಆಯ್ತು? ಇವಾಗ ಏನೋ ಕಾಮನ್ ತೆಗಿಬಹುದು ನೋಡಿ, ಬರೀ πr ಅಲ್ಲ, 2πr. ನೋಡಿ 2 ತೆಗಿಬೋದಾ? ಎರಡು ಕಡೆನೂ 2 ಇದೆಯಾ? ಪೈನು ತೆಗಿಬೋದಾ? ಎರಡು ಕಡೆನೂ ಪೈ ಇದೆಯಾ? ಆಮೇಲೆ 6 ತೆಗಿಬೋದಾ? ಎರಡು ಕಡೆನೂ 6 ಇದೆಯಾ? ತೆಗೆದ್ಬಿಡಿ. ಇನ್ನೇನು ಉಳಿತು ನಿನಗೆ ಇವಾಗ? ಹೆಚ್ಚು. ಇಲ್ಲೇನು ಉಳಿತು? ವೆರಿ ಗುಡ್. 2 ತೆಗೆದೆ, ಪೈನ ತೆಗೆದೆ, 6 ನೋಡಿ, ಇಲ್ಲಿ 2πr ಇದೆ, ಇಲ್ಲೂ 2πr ಇದೆ, ತೆಗೆದ್ಬಿಟ್ಟೆ. ಇಲ್ಲೇನು ಉಳಿತು? ಇಲ್ಲಿ ಒಂದು ತೆಗೆದಿದ್ದೆ, ಇನ್ನೊಂದು ಏನಾಗಿರುತ್ತೆ? ಅಲ್ಲೇ ಇರುತ್ತೆ. ಓಕೆ, ಇವಾಗ 2 ಇಂಟು ಪೈ ಏನಾದ್ರು ಹೇಳಿದಾರ ಅವರು? ಟೇಕ್ 3.14 ಅಂತ ಏನಾದ್ರು ಹೇಳಿದ್ರೆ ಬರೀ, ಇಲ್ಲಾಂದ್ರೆ ಹೇಳಿಲ್ಲ. ಇಂಟು ರೇಡಿಯಸ್ ಎಷ್ಟಿದೆ ನೋಡು? 7. ಎರಡದು ರೇಡಿಯಸ್ 7. ಇಲ್ಲಿ ಎಷ್ಟು? ಹೈಟ್ ಎಷ್ಟು? ಹೈಟ್ ಅಂದ್ರೆ ಇದ್ರದ್ದು 6 ಪ್ಲಸ್ ರೇಡಿಯಸ್ ಪ್ಲಸ್ 7. ನೋಡಿ, ಇದು ಆಚೆ ಕಡೆ ಇರೋ 7, ಇದು ಏನಾಯ್ತು? ಉಳಿದಿರೋ 44 ಇಂಟು 30. ಇದನ್ನ ಮಲ್ಟಿಪ್ಲೈ ಮಾಡ್ಬಿಡೋಣ. 13 4s 52. ಎಷ್ಟು? 52 ಗೆ 2 ಮತ್ತೆ 5. 13 4s 52 ಪ್ಲಸ್ 572 ಸೆಂಟಿಮೀಟರ್ ಅಷ್ಟೇ. ಸೆಂಟಿಮೀಟರ್ ಸ್ಕ್ವೇರ್. ಇದು ಏರಿಯಾ, ಅದಕ್ಕೆ 50. ಎನಿ ಡೌಟ್ ಇನ್ ದಿಸ್? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಸೊ ಅವರು ಕ್ವಶನ್ ಮಾತ್ರ ಕೊಟ್ಟಿರ್ತಾರೆ, ಡಯಾಗ್ರಾಮ್ ಎಲ್ಲ ನೀವೇ ನೀಟಾಗಿ ಬರ್ಕೊಂಡು, ಯಾವ ಶೇಪ್ ಕೊಟ್ಟಿದ್ದಾರೆ ಅಂತ ಪಕ್ಕದಲ್ಲಿ ಬರ್ಕೊಂಡು, ಅದಕ್ಕೆ ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡು, ಏನ್ ಫೈಂಡ್ ಮಾಡ್ಬೇಕಂತ ನೀಟಾಗಿ ಮಾಡಿದ್ರೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ. ನೀವೇನ್ ಸ್ಕೂಲಲ್ಲಿ ಹೆಂಗ್ ಮಾಡಿದಾರ ನಂಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಹೇಳಿದ್ದಾರೆ, ಅಪ್ಪ ಕ್ವಶನ್ ಹೇಳ್ಬಿಡ್ತೀನಿ ನೋಡಿ. ಎ ಹೆಮಿಸ್ಪಿಯರ್ ಈಸ್ ಸರ್ಮೌಂಟೆಡ್ ಬೈ ಎ ಸಿಲಿಂಡರ್. ಅಂದ್ರೆ ಕೆಳಗಡೆ ಹೆಮಿಸ್ಪಿಯರ್ ಇಟ್ಬಿಟ್ಟು ಅದ್ರ ಮೇಲೆ ಸಿಲಿಂಡರ್ ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಕೆಳಗಡೆ ಏನಿಟ್ಟಿದ್ದಾರೆ? ಹೆಮಿಸ್ಪಿಯರ್. ಅದ್ರ ಮೇಲೆ ಏನಿಟ್ಟಿದ್ದಾರೆ? ಸಿಲಿಂಡರ್ ಇಟ್ಟಿದ್ದಾರೆ. ಕರೆಕ್ಟಾ? ಅಷ್ಟಾದ್ಮೇಲೆ 2 ಬಂತ, ನಮ್ಗೆ 2 ಶೇಪ್ ಬರ್ಕೊಂಡ್ಬಿಡಿ. ಯಾವ ಬಂತು? ಇಲ್ಲಿ ಡಯಾಗ್ರಾಮ್ ಬರ್ದ್ಬಿಡಿ. ಯಾವ್ದ್ರ ಮೇಲೆ ಯಾವ್ದು? ಕೆಳಗಡೆ ಏನು? ಹೆಮಿಸ್ಪಿಯರ್, ಮೇಲೆ ಏನು? ಸಿಲಿಂಡರ್. ಅದನ್ನ ಇಲ್ಲಿ ಬರ್ಕೊಂಡ್ಬಿಡಿ. ಹೆಮಿಸ್ಪಿಯರ್ ಏನ್ ಕೊಟ್ಟಿದ್ದಾರೆ? ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟಂತೆ? ಅವಾಗ ಎಷ್ಟಾಗುತ್ತೆ? ಇದು ರೇಡಿಯಸ್ 7. ಇದಕ್ಕೆ ಬಾಯಿ ಸಿಲಿಂಡರ್ಗೂ ರೇಡಿಯಸ್, ಎರಡಕ್ಕೂ ರೇಡಿಯಸ್ ಒಂದೇ. ನೋಡಿ, ಸರ್ಮೌಂಟೆಡ್ ಆಗಿದೆ ಅಂದ್ರೆ ಇದು ರೇಡಿಯಸ್, ಅದು ರೇಡಿಯಸ್, ಎರಡು ಏನಾಗಿದೆ? ಫಿಕ್ಸ್ ಆಗಿದೆಯಲ್ಲ, ಅದಕ್ಕೆ ಅದ್ರದ್ದು ರೇಡಿಯಸ್ ಎಷ್ಟು? ಸಪರೇಟ್ ಆಗಿ ಕೊಡಲ್ಲ ಅವರು. ಹಿಂಗ್ ಎರಡು ಜೋಡಿಸಿದ್ದಾರೆ ಅಂದ್ರೆ ಅದ್ರ ರೇಡಿಯಸ್ ಏನಾಗ್ಬೇಕು? ಸೇಮ್ ಆಗಿ. ಆಮೇಲೆ ಹೈಟ್ ಕೊಟ್ಟಿಲ್ಲ, ಟೋಟಲ್ ಹೈಟ್ ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಹೈಟ್ ಆಫ್ ದ ವೆಸಲ್ ಎಷ್ಟು? 13 ಸೆಂಟಿಮೀಟರ್. ಆದ್ರೆ ನಾವೇನ್ ಮಾಡ್ಬೇಕು? ಇದನ್ನ ತೆಗೆದ್ರೆ ಇದಕ್ಕೆ ಹೈಟ್ ಇರಲ್ಲ, ಆ ರೇಡಿಯಸ್ ಹೈಟ್ ಆಗಿ ಆಕ್ಟ್ ಮಾಡುತ್ತೆ. The radius itself acts like a ಇದ್ರದ್ದು ಎಷ್ಟು ರೇಡಿಯಸ್? 7. ಆ 7 ಅನ್ನು ತೆಗೆದಾಕಿದ್ರೆ the remaining will be the height of the cylinder. ಇವಾಗ ನಿಮಗೆ ಇದಕ್ಕೆ ರೇಡಿಯಸ್ ಬೇಕು, ಹೈಟ್ ಬೇಕು. ನೀವು ಹೈಟ್ ಇಲ್ಲಿ ಫೈಂಡ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗಿ, ಅಲ್ಲಿ ಹೆಚ್ಚಿಗೆ ಏನು ಬರಲ್ಲ. ಆಮೇಲೆ ಅವಾಗ ನೀವು ಹೆಚ್ಚು ಏನ್ ಮಾಡ್ಬಿಡ್ತಾರೆ? 13 ಹಾಕ್ಬಿಡ್ತಾರೆ. ಹುಡುಗರು ಮಿಸ್ಟೇಕ್ ಮಾಡೋದು ಹೇಳೋದು ನಾನು ಅದ್ ನೋಡಲ್ಲ. ಅವ್ರು ಕೊಟ್ಟಿರೋದು ಹೈಟ್ ಆಫ್ ದ ಟೋಟಲ್ ವೆಸಲ್. ಅವ್ರು ಯಾವತ್ತೂ ಹೇಳಿಲ್ಲ ಹೈಟ್ ಆಫ್ ದ ಸಿಲಿಂಡರ್ ಅಂತ. ಆ ಟೋಟಲ್ ವೆಸಲ್ದು ಅದನ್ನ ನೀವು ನೀಟಾಗಿ ಬರ್ಕೊಂಡು ಓದ್ಬೇಕು, ಕ್ವಶನ್ ಅರ್ಥ ಮಾಡ್ಕೊಬೇಕು. ಇಲ್ಲಿ ಬರೀಬೇಕು ಟೋಟಲ್ ವೆಸಲ್ದು 13 ಆದ್ರೆ 7 ರೇಡಿಯಸ್ ಮೈನಸ್ ಮಾಡಿದ್ರೆ ರಿಮೈನಿಂಗ್, ಯಾಕಂದ್ರೆ ಇದಕ್ಕೆ ರೇಡಿಯಸ್ ಅದಕ್ಕೆ ಹೈಟ್, ಅದನ್ನ ರಿಮೈನಿಂಗ್ ವಿಲ್ ಬಿ ದ ಹೈಟ್. ಇದಕ್ಕೆ ರೇಡಿಯಸ್ ಹೈಟ್ ಇರಬೇಕು, ಇದಕ್ಕೆ ರೇಡಿಯಸ್ ಇರಬೇಕು. ಸಿಕ್ತು. ಆಮೇಲೆ ಇನ್ನೊಂದು ಪ್ಲಾನ್ ಹೇಳಿದೆ, ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಯಾವತ್ತೇ ಆಗಲಿ 2 ಶೇಪ್ ನ ಜಾಯಿನ್ ಮಾಡ್ಬಿಟ್ಟು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಅದ್ರ CSA ಗಳನ್ನ ಆಡ್ ಮಾಡ್ಬೇಕು. ಏನ್ ಮಾಡ್ಬೇಕು? ಇಲ್ಲಿಂದ ಇಲ್ಲಿಗಿರುತ್ತೆ, ಅದು CSA ಆಫ್ ಯಾವುದು? ಹೆಮಿಸ್ಫಿಯರ್. ಇಲ್ಲಿಂದ ಇಲ್ಲಿಗಿರುತ್ತೆ ನೋಡು, ಮೇಲೆ ಟಾಪ್ ಬಾಟಮ್ ಏನು ತಗೊಂತಾ ಇದೀವಾ? ಅದಕ್ಕೆ ಆದದ್ದು CSA ಆಫ್ ಸಿಲಿಂಡರ್, CSA ಆಫ್ ಹೆಮಿಸ್ಫಿಯರ್. CSA ಆಫ್ ಸಿಲಿಂಡರ್ ಫಾರ್ಮುಲಾ ನಿಮ್ಗೆ ಬಾಕ್ಸ್ ಕೊಟ್ಟಿದ್ದೀರಿ. ಅಕಸ್ಮಾತ್ ಮರ್ತೋಗಿದ್ರು ಒಂದ್ಸರಿ ಹೋಗಿ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಕ್ಲಾಸ್ ಅದನ್ನೇ ತಗೊಂಡಿದ್ದೀನಿ, ನಿಮ್ಗೆ ಐಡಿಯಾ ಸಿಗುತ್ತೆ ಹೆಂಗ್ ಬಂತು ಅಂತ ಗೊತ್ತಾಗುತ್ತೆ. ಸೊ 2πr ಬರ್ರಿ. ಆಮೇಲೆ CSA ಆಫ್ ಹೆಮಿಸ್ಫಿಯರ್ದು 2πr². ಓಕೆ. ಆಮೇಲೆ 2πr ಕಾಮನ್ ತೆಗಿಬಹುದು. ನೋಡಿ, ಇಲ್ಲಿ 2πr ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅದಕ್ಕೆ 1 ಕಾಮನ್ ತೆಗೆದ್ರೆ 2πr ಬಂತು. ಇಲ್ಲಿ ಹೆಚ್ಚು ಉಳಿತು, ಅಲ್ಲಿ 6 ಉಳಿತು. ಆಮೇಲೆ 2 ಹಂಗೆ ಬರ್ಕೋ. π is 22/7, ರೇಡಿಯಸ್ 7. ಇಲ್ಲಿ ಹೆಚ್ಚು ಹೈಟ್ ಆಫ್ ದ ಸಿಲಿಂಡರ್ 6, ಇದು 6, ಇದು 13 ಆಗುತ್ತೆ. ಈ 7 ಕ್ಯಾನ್ಸಲ್ ಆಯ್ತು. 2 into 20 44 into 13 ಮಾಡಿದ್ರೆ you will get 572 centimeter square. Any doubt in this? ಇವಾಗ ಬರ್ಕೊಳ್ಳಿ.